ರಾಜ್ಯದಲ್ಲಿ ಭಾರೀ ಮಳೆ ಹಿನ್ನೆಲೆ ಅನ್ನದಾತರು ಕಣ್ಣೀರು ಹಾಕ್ತಾ ಇದ್ದಾರೆ. ಹೊಲದಲ್ಲೇ ಕೊಳಿತಾ ಇರುವಂತಹ ಬೆಳೆಯನ್ನ ನೋಡಿ ಅನ್ನದಾತರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಕಟಾವಿಗೆ ಬಂದ ಹೆಸರು ಬೆಳೆ ಸಂಪೂರ್ಣವಾಗಿ ಸರ್ವನಾಶವಾಗಿದೆ. ಭಾರೀ ಮಳೆಯಿಂದಾಗಿ ಅನ್ನದಾತರು ಕಣ್ಣೀರಿಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೈಗೆ ಬಂದಂತಹ ತುತ್ತು ಬಾಯಿಗೆ ಬರದಂತಾಗಿದೆ. ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆದಂತಹ ಬೆಳೆಗಳು ನೆಲ ಕಚ್ಚುತ್ತಾ ಇದೆ. ಹೊಲದಲ್ಲೇ ಕೊಳತು ಹೋಗ್ತಾ ಇದೆ. ಕಟಾವಿಗೆ ಬಂದಂತಹ ಹೆಸರು ಬೆಳೆ ಸರ್ವನಾಶವಾಗಿದೆ. ಗಿಡದಲ್ಲೇ ಮೊಳಕೆ ಹೊಡೆದಿದೆ ಹೆಸರು ಬೆಳೆ. ಸಾಲ ಮಾಡಿ ಬೆಳೆ ಬೆಳೆದಿದ್ದಂತಹ ರೈತರು ಈಗ ಕಂಗಾಲಾಗಿದ್ದಾರೆ. ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗದಗ ಜಿಲ್ಲೆಯಲ್ಲಿ ಅನ್ನದಾತರು ಕಣ್ಣೀರು ಹಾಕ್ತಾ ಇದ್ದಾರೆ. ಜಿಲ್ಲೆಯಲ್ಲಿ 1,24,000 ಹೆಕ್ಟೇರ್ ಹೆಸರು ಬಿತ್ತನೆ ಆಗಿದೆ. ಅಂದಾಜು 67,000 ಹೆಕ್ಟೇರ್ ಹೆಸರು ಬೆಳೆ ಹಾನಿಯಾಗಿದೆ. ಸೂಕ್ತ ಪರಿಹಾರ ನೀಡಬೇಕು ಅಂತ ರೈತರು ಒತ್ತಾಯ ಮಾಡ್ತಿದ್ದಾರೆ. ರಾಜ್ಯದಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಇದರಿಂದಾಗಿ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಯಾಕಂದ್ರೆ ಕಟಾವಿಗೆ ಬಂದಿದ್ದಂತಹ ಬೆಳೆ ಈಗ ನೆಲದಲ್ಲೇ ನೆಲ ಕಚ್ಚಿದೆ. ಹಾಗಾಗಿ ರೈತರು ಕಣ್ಣೀರು ಸುರಿಸ್ತಾ ಇದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸಂತೋಷ್ ಕಣ್ಣೂರ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಮಳೆಯ ಆರ್ಭಟಕ್ಕೆ ಅನ್ನದಾತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗದಗ ತಾಲೂಕಿನ ಹೊಂಬಳ ಗ್ರಾಮದಲ್ಲಿಯೂ ಸಹ ನೋಡ್ತಾ ಇರಬಹುದು. ಇಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಹೊಂಬಳ ಗ್ರಾಮದಲ್ಲಿ ಈ ವರ್ಷ ವಾಣಿಜ್ಯ ಬೆಳೆಯಾಗಿ ಈ ಬಾರಿ ಹೆಸರು ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಆ ಬೆಳೆಯು ಕೂಡ ಸಂಪೂರ್ಣವಾಗಿ ಈಗ ಮೆಳಕೆ ಹೊಡೆದು ಹಾನಿಯಾಗುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಇದು ಹೊಂಬಳ ಗ್ರಾಮದ ರೈತರ ಒಂದೇ ಪರಿಸ್ಥಿತಿ ಅಲ್ಲ. ಗದಗ ಜಿಲ್ಲೆಯಲ್ಲಿ ಇರ್ತಕ್ಕಂತಹ ನರಗುಂದ ಆಗಿರ್ಬೋದು, ಮುಂಡ್ರಿಗೆ ಆಗಿರ್ಬೋದು, ಸಿರೆಟ್ಟಿ ಆಗಿರ್ಬೋದು, ಜೊತೆಗೆ ಲಕ್ಷ್ಮೇಶ್ವರ ಭಾಗದಲ್ಲಿಯೂ ಸಹ ಈ ಬಾರಿ ಹೆಸರನ್ನ ಬೆಳೆದಿದ್ದಾರೆ. ಬೆಳೆದಂತಹ ಪ್ರಮುಖ ಬೆಳೆಯು ಕೂಡ ಈಗ ರೈತರ ಜಮೀನಿನಲ್ಲಿ ಹಾನಿಯಾಗುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು ದೃಶ್ಯದಲ್ಲೂ ಸಹ ನೋಡ್ತಾ ಇರಬಹುದು. ಈ ರೀತಿಯಾಗಿ ರೈತರ ಬೆಳೆಗಳು ಕೂಡ ಜಮೀನಿನಲ್ಲಿ ಹೆಸರು ಬೆಳೆ ಸಹ ಹಾನಿಯಾಗಿ ಹೋಗ್ತಾ ಇದೆ. ಯಾವುದೇ ರೀತಿ ಕಾಳು ಸಹ ಆಗ್ತಾ ಇಲ್ಲ. ಇದ್ದಂತ ಕಾಳು ಕೂಡ ಒಳಗೆ ಮೆಳಕೆ ಹೊಡೆದು ಹಾನಿ ಆಗ್ತಾ ಇದ್ದಾವೆ. ಅಂದ್ರೆ ಈ ಒಂದು ಗದಗ ಜಿಲ್ಲೆಯಾದ್ಯಂತ ಕಳೆದ 1 ತಿಂಗಳಿಂದ ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದಾಗಿ ರೈತರ ಜಮೀನುಗಳೆಲ್ಲವೂ ಕೂಡ ಈಗ ಜಲಾವೃತವಾಗಿ ಎಲ್ಲವೂ ಕೂಡ ಒಂದ್ ಕಡೆ ಸಂಪೂರ್ಣವಾಗಿ ಬೆಳೆಗಳು ಕೂಡ ಜಲಾವೃತವಾಗಿ ಹಾನಿ ಆಗ್ತಾ ಇದಾವೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೇ ಇರುವಂತಹ ಪರಿಸ್ಥಿತಿ ಅಂತಾರ ಆ ರೀತಿಯಾಗಿ ಈ ವರ್ಷ ಮಳೆರಾಯಿ ಅತಿಯಾಗಿ ಮಳೆ ಆಗಿರೋದ್ರಿಂದ ರೈತರ ಬೆಳೆಗಳು ಕೂಡ ಜಮೀನಿನಲ್ಲಿ ಹಾನಿ ಆಗ್ತಾ ಇದಾವೆ. ಇಷ್ಟೊಂದು ಸಮಸ್ಯೆಯನ್ನ ಈ ಭಾಗದ ರೈತರು ಕೂಡ ಎದುರಿಸ್ತಾ ಇದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗೋಣ. ಪ್ರತಿ ಎಕರೆಗೆ ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಸಾಲ ಮಾಡಿದ್ದಾರೆ, ಏನೆಲ್ಲ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅನ್ನೋದನ್ನ. ಸರ್, ಈಗ ಹೊಂಬಳ ಗ್ರಾಮದ ರೈತರ ಪರಿಸ್ಥಿತಿ ಈ ಬಾರಿ ಬಹಳ ಹದಗೆಟ್ಟಿದೆ. ಯಾಕಂದ್ರೆ ಮಳೆಯಾಗಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ. ಹೆಸರನ್ನ ಎಷ್ಟು ಬಿತ್ತನೆ ಮಾಡಿದ್ರಿ ನೀವು? ಎಷ್ಟು ಹಾನಿಯಾಗಿದೆ? ಸರ್, ನಾವು ಈಗ 1 ತಿಂಗಳಿಂದ ಸುರಿಯುತ್ತಿರೋ ಮಳೆಯಿಂದಾಗಿ ನಮ್ಮ ಹೆಸರು ಕಟಾವಿಗೆ ಬಂದಿತ್ತು. ಆದರೆ ಬಂದ ಟೈಮ್ನಲ್ಲಿ ಮಳೆ ಆಗಿ ಇಲ್ಲಿ ನೋಡಿ ಇಲ್ಲಿ ಮಳಿಕೆ ಹೊಡೆದಿದೆ. ಮಳಿಕೆ ಹೊಡೆದ್ರಿಂದ ಕಟಾವು ಮಾಡೋಕ್ಕೂ ಗಾಡಿ ಒಳಗಡೆ ಬರಲಾರ್ದಂಗೆ ಆಗಿದೆ. ಇವಾಗ ಹೊಳ್ಳಿ ನಾವು ಲಕ್ಷಾಂತರ ರೊಕ್ಕ ಖರ್ಚು ಮಾಡಿ ನಾವು ಹೆಸರು ಬಿತ್ತನೆ ಮಾಡಿರ್ತೀವಿ. ಸಾಲ ಸೋಲ ಎಲ್ಲ ಮಾಡಿ ಹೆಸರನ್ನ ಬಿತ್ತನೆ ಮಾಡಿದ್ದೀವಿ. ಆದರೆ ಈಗ ಬೆಳೆ ಬಂದ ಟೈಮಿಗೆ ಅದೇನೋ ಅಂತಾರಲ್ಲ, ಊಟ ಹಂಗ ಗಂಗಾಳದಾಗ ಐತಿ, ಆದ್ರೆ ಊಟ ಮಾಡಕ್ಕೆ ದಾರಿ ಇಲ್ಲ. ಹಂಗತೆ ನಮ್ಮ ರೈತರ ಪರಿಸ್ಥಿತಿ ಆಗಿದೆ. ನಮ್ಗೆ ಸರ್ಕಾರದಿಂದ ಸೂಕ್ತವಾದ ಪರಿಹಾರನ ಕೊಡ್ಬೇಕಂತೇಳಿ ನಾವು ನಿಮ್ಮಲ್ಲಿ ಕೇಳ್ಕೊಂತೀವಿ. ಒಂದ್ ಎಕರೆಗೆ ಎಷ್ಟು ಬರ್ತಿತ್ತು ಸರ್ ಇಳುವರಿ ಬಂದಿದ್ರ? ಈಗ ಎಷ್ಟು ಹಾನಿಯಾಗಿತ್ತು? ಸುಮಾರು 5 ಕ್ವಿಂಟಲ್ ಮಟ್ಟ ನಮ್ಮ ಹೆಸರು ಇಳುವರಿ ಬರ್ತಿದ್ವು. ಈ ವರ್ಷ ಅತಿವೃಷ್ಟಿಯಿಂದ ಎಲ್ಲ ಮೊಳಕೆ ಬಂದ್ಬಿಟ್ಟು ಎಲ್ಲ ಸಂಪೂರ್ಣ ಲಾಸ್ ಆಗಿಬಿಟ್ಟವು. ರೈತರಿಗೆ ಬಹಳ ಲಾಸ್. ಇದು ನಾವು ಇಷ್ಟೆಲ್ಲ ಮಾಡಿದ್ರು ರೈತರಿಗೆ ಬಗ್ಗೆ ನಮ್ಗೆ ಪರಿಹಾರದೂ ಇಲ್ಲ, ಕೃಷಿ ಅಧಿಕಾರಿಗಳ ವೀಕ್ಷಣೆನೂ ಇಲ್ಲ, ಅಸೆಂಬ್ಲಿ ಒಳಗೆ ನಮ್ಮ ಬಗ್ಗೆ ಅಧಿವೇಶನದೊಳಗೆ ಮಾತೂ ಇಲ್ಲ, ವಿರೋಧ ಪಕ್ಷದವ್ರು ಇಲ್ಲ, ರೂಲಿಂಗ್ನವ್ರು ಇಲ್ಲ. ಅಂದ್ರೆ ರೈತರಿಗೆ ಭಾಳ ತೊಂದರೆ ಆಕೈತಿ. ಏನಾದರೂ ಮಾಡಿ ಅಧಿವೇಶನದೊಳಗೆ ಮಾತಾಡಿ ರೈತರಿಗೆ ಒಂದು ಪರಿಹಾರವನ್ನ ಕಲ್ಪಿಸಿಕೊಡ್ಬೇಕಂತ ರೈತರ ಜೀವನವನ್ನ ಕಟ್ಕೊಳಕ್ ಅನುಕೂಲ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಪರಿಹಾರ ಸಿಗ್ಬೇಕಂತೆ ಸರ್? ಸರ್, ಎಕರೆಗೆ ಒಂದು 50,000 ರೂಪಾಯಿ ನಮ್ಗೆ ಪರಿಹಾರ ಕೊಡಬೇಕು. ಇದು ನಾವು ಇಷ್ಟ ಕೇಳ್ಕೊಳೋದೆ. ಯಾಕಂದ್ರೆ ಇವರು ಅಧಿವೇಶನದೊಳಗೆ ಒಂದ್ ದಿನನೂ ರೈತರ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದ ಶಾಸಕರು ಮತ್ತು ಸಚಿವರು ಒಂದಿನ ದನಿ ಎತ್ತಿಲ್ಲ. ವಿನಾಕಾರಣ ಅಲ್ಲಿ ಹಂಗಾತು ಹಿಂಗಾತು, ಜನಪದ ಆಡಿದ್ನ್ಯಾ ಇದನ್ನ ಆಡಿದ್ನ್ಯಾ ಅಂತ ಇದನ್ನ ಮಾಡ್ಕೊಂತನ ಬಂದಾರ. ಅದಕ್ಕೆ ರೈತರ ಬಗ್ಗೆ ಕಳಕಳಿ ಇದ್ರ ನೀವು ಪರಿಹಾರ ಕೊಡಿಸ್ಬೇಕು. ಎಸ್, ಇದೆಲ್ಲವೂ ಕೂಡ ಹೊಂಬಳ ಗ್ರಾಮದ ರೈತರ ಮಾತಾಗಿರುವಂತದ್ದು. ಸರ್ಕಾರ ಹಾನಿಯಾದಂತಹ ಬೆಳೆಗಳಿಗೆ ಪರಿಹಾರವನ್ನ ಕೊಡಬೇಕು. ಯಾಕಂದ್ರೆ ಇದುವರೆಗೂ ಕೂಡ ಕೃಷಿ ಅಧಿಕಾರಿಗಳು ಯಾವುದೇ ರೀತಿ ರೈತರ ಜಮೀನುಗಳಿಗೆ ಭೇಟಿ ನೀಡಿಲ್ಲ, ಯಾವುದೇ ರೀತಿ ಸಮೀಕ್ಷೆಯನ್ನ ಸಹ ಮಾಡಿಲ್ಲ. ಜೊತೆಗೆ ಸದನದಲ್ಲಿಯೂ ಕೂಡ ಯಾವುದೇ ರೀತಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಶಾಸಕರಾಗ್ಲಿ ಸಚಿವರಾಗ್ಲಿ ಯಾರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಹೀಗಾಗಿ ನಾವು ಸಾಕಷ್ಟು ಸಂಕಷ್ಟದಲ್ಲಿದ್ದೀವಿ. ಆದಷ್ಟು ಬೇಗ ನಮಗೆ ಪರಿಹಾರವನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡ್ಬೇಕು ಅನ್ನುವಂಥದ್ದು ಅನ್ನದಾತರ ಒಂದು ಅಳಲಾಗಿದೆ. ಸಂತೋಷ್ ಕೊಣ್ಣೂರ್, ನ್ಯೂಸ್ 18 ಗದಗ.
ಕಲಬುರಗಿಯಲ್ಲಿ ಭೀಮಾ ನದಿ ಪ್ರವಾಹ ಭೀತಿ ಶುರುವಾಗಿದೆ. ದೇವಲ ಗಾಣಗಾಪುರ ಸಂಪರ್ಕ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಅಫ್ಸಲಪುರ ಜೇವರ್ಗಿ ಸೇತುವೆಯೂ ಕೂಡ ಜಲಾವೃತ ಆಗಿದೆ. ಕಲಬುರಗಿಯಲ್ಲಿ ಈಗ ಭೀಮಾ ನದಿ ಪ್ರವಾಹದ ಭೀತಿ ಶುರುವಾಗಿದೆ. ದೇವಲ ಗಾಣಗಾಪುರ ಸಂಪರ್ಕ ಸೇತುವೆ ಈಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಅಫ್ಸಲಪುರ ಜೇವರ್ಗಿ ಸೇತುವೆಯೂ ಕೂಡ ಜಲಾವೃತ ಆಗಿದೆ. ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಸೇತುವೆ ಮೇಲೆ ಈಗ 1 ಅಡಿಗೂ ಹೆಚ್ಚು ನೀರು ನಿಂತ್ಕೊಂಡಿದೆ. ಹಾಗಾಗಿ ಆ ಸಂಪರ್ಕ ಸೇತುವೆ ಈಗ ಕಡಿತ ಆಗಿದೆ. ಜನಜೀವನ ಕೂಡ ಅಸ್ತವ್ಯಸ್ತವಾಗಿರುವಂಥದ್ದು. ಯಾಕಂದ್ರೆ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದಂತಹ ಸ್ಥಳೀಯರಿಗೆ ಈಗ ಒಂದು ರೀತಿ ಆತಂಕ ಎದುರಾಗಿದೆ. ಯಾಕಂದ್ರೆ 1 ಅಡಿಗೂ ಹೆಚ್ಚು ನೀರು ಆ ಸೇತುವೆ ಮೇಲೆ ನಿಂತ್ಕೊಂಡಿದೆ. ಭೀಮಾ ನದಿ ತೀರದಲ್ಲಿ ಭಾರೀ ಪ್ರವಾಹದ ಆತಂಕ ನಿರ್ಮಾಣ ಆಗಿದೆ. ಧಾರವಾಡ ಜಿಲ್ಲೆಯಲ್ಲೂ ಭಾರೀ ಮಳೆ ಆಗ್ತಾ ಇದೆ. ಐತಿಹಾಸಿಕ ಇಂದಿರಮ್ಮನ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಧಾರವಾಡ ಜಿಲ್ಲೆಯ ಹುಲಿಕೆರೆ ಗ್ರಾಮದ ಕೆರೆ ಇದು. ಈ ಕೆರೆಯೂ ಕೂಡ ಈಗ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ. ಪ್ರವಾಸಿಗರಿಗೆ ಒಂದು ರೀತಿಯಾಗಿ ಖುಷಿ ಇದ್ರೆ, ಮತ್ತೊಂದು ಕಡೆ ಆ ಸುತ್ತಮುತ್ತಲೂ ರೈತರು ಬೆಳೆದಿರುವಂತಹ ಬೆಳೆ ಹಾನಿಗೆ ಒಳಗಾಗ್ತಾ ಇದೆ ಅಂತ ಹೇಳಿ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಧಾರವಾಡ ಜಿಲ್ಲೆಯಲ್ಲೇ ಅತಿ ದೊಡ್ಡ ಕೆರೆ ಇದು. 320 ಎಕರೆ ವಿಸ್ತೀರ್ಣ ಹೊಂದಿರುವಂತಹ ಕೆರೆ. ಈ ಕೆರೆ ತುಂಬಿದ್ರೆ 1000 ಎಕರೆಗೆ ಜೀವನಾಡಿ ಆಗುತ್ತೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕಳೆದ 1 ವಾರದಿಂದ ಸುರಿಯುತ್ತಿರುವ ಸತತ ಮಳೆಯಿಂದ ಧಾರವಾಡ ಜಿಲ್ಲೆಯಲ್ಲಿರುವಂತಹ ಹಳ್ಳಕೊಳ್ಳಗಳು ಕೆರೆಗಳು ಕೂಡ ತುಂಬಿ ಸಂಪೂರ್ಣವಾಗಿ ಭರ್ತಿಯಾಗಿದೆ ಅಂತ ಹೇಳ್ಬೋದು. ಧಾರವಾಡ ಜಿಲ್ಲೆಯ ಪ್ರಮುಖವಾದಂಥ ಇಂದ್ರಮ್ಮನ ಕೆರೆ ಕೂಡ ತುಂಬಿದೆ. ತಾವು ಕೂಡ ದೃಶ್ಯದಲ್ಲಿ ನೋಡ್ತಿರ್ಬೋದು. ಧಾರವಾಡ ಜಿಲ್ಲೆಯ ಅಳ್ನಾವರ ಪಟ್ಟಣದ ಹುಲಿಕೆರೆ ಗ್ರಾಮದ ಹೊರವಲಯದಲ್ಲಿರುವಂಥ ಸುಪ್ರಸಿದ್ಧ ಇಂದ್ರಮ್ಮನ ಕೆರೆ ಇದಾಗಿದೆ ಅಂತ ಹೇಳ್ಬೋದು. ಇದು ಕೂಡ ಏನಂತಂದರೆ 380 ಎಕರೆ ವಿಸ್ತೀರ್ಣ ಹೊಂದಿರುವಂಥ ಏಕೈಕ ಧಾರವಾಡ ಜಿಲ್ಲೆಯ ಬೃಹದಾಕಾರದ ಕೆರೆ ಇದಾಗಿದೆ ಅಂತ ಹೇಳ್ಬೋದು. ಈ ಕೆರೆ ಸಂಪೂರ್ಣವಾಗಿ ಏನಂತಂದರೆ ಸತತವಾಗಿ ಸುರಿದಂಥ ಮಳೆಯಿಂದ ಈಗಾಗಲೇ ಅಳ್ನಾವರ ತಾಲೂಕು ಇರ್ಬೋದು ಮತ್ತು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆದರೆ ಈ ಕೆರೆಗೆ ಸಂಪೂರ್ಣವಾಗಿ ಕೆರೆಗೆ ನೀರು ಬರುತ್ತೆ. ಈ ಕೆರೆ ಕೂಡ ಭರ್ತಿಯಾಗಿರೋದ್ರಿಂದ ಕೆರೆಯ ಕೋಡಿ ಕೂಡ ತುಂಬಿ ಹರಿತಿರೋ ರಮಣೀಯ ದೃಶ್ಯವನ್ನು ಕೂಡ ತಾವು ನೋಡ್ತಿರ್ಬೋದು. ನೀರು ಕೂಡ ಏನಂತಂದರೆ ಯಾವ ರೀತಿಯಾಗಿ ಹರಿತಾ ಇದೆ, ಯಾಕಂದರೆ ಸಂಪೂರ್ಣವಾಗಿ ಕೆರೆ ತುಂಬಿರೋದ್ರಿಂದ ಕೋಡಿ ಕೂಡ ಹರಿಯುತ್ತಿರುವುದು ಕೂಡ ಇಲ್ಲಿಯ ಸುತ್ತಮುತ್ತಲಿನ ಜನರ ಪ್ರವಾಸಿಗರನ್ನು ಕೂಡ ಕೈ ಬೀಸಿ ಕರೀತದೆ. ಯುವಕರ ದಂಡು ಕೂಡ ಸೇರಿದಂತೆ ಹಲವಾರು ಜನರು ಕೂಡ ಈ ಒಂದು ದೃಶ್ಯವನ್ನು ನೋಡೋಕೆ ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಐತಿಹಾಸಿಕ ಕೆರೆ ಇದಾಗಿರೋದ್ರಿಂದ ಹಲವಾರು ವರ್ಷಗಳಿಂದ ಈ ಕೋಡಿಯ ಕಾಮಗಾರಿ ಕೂಡ ನಡೆದಿತ್ತು. ಕಳೆದ ವರ್ಷ ಅಷ್ಟೇ ಈ ಕಾಮಗಾರಿ ಸಂಪೂರ್ಣ ಮುಗಿದಿದ್ದು. ಈಗ ಸಂಪೂರ್ಣ ಕಾಮಗಾರಿ ಮುಗಿದಿರೋದ್ರಿಂದ ಕೋಡಿ ಕೂಡ ತುಂಬಿ ಹರಿಯುತ್ತಿರೋದ್ರಿಂದ ಒಂದು ರಮಣೀಯವಾದ ದೃಶ್ಯವನ್ನು ನೋಡೋಕೆ ಕೂಡ ಜನರು ಕೂಡ ಆಗಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಜೊತೆಗೆ ಏನಂತಂದರೆ ಈ ವಿಸ್ತೀರ್ಣವಾದಂಥ ಕೆರೆ ಸಂಪೂರ್ಣವಾಗಿ ಭರ್ತಿ ಆದರೆ ಇಲ್ಲಿರುವಂಥ 1000ಕ್ಕೂ ಅಧಿಕ ಹೆಕ್ಟೇರ್ ಪ್ರದೇಶದಲ್ಲಿರುವಂಥ ರೈತರ ಜಮೀನಿಗೆ ನೀರಾವರಿಗೆ ಇದೊಂದು ಏಕೈಕ ಕೆರೆ ಆಗಿರೋದು ಅಂತ ಹೇಳ್ಬೋದು. ಜೀವನಾಡಿ ಆಗಿರ್ಬೋದು. ಒಟ್ಟಾರೆಯಾಗಿ ಧಾರವಾಡ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಅಪಾರ ಪ್ರಮಾಣದ ಮಳೆಯಿಂದ ಇಲ್ಲಿರುವಂಥ ಹಳ್ಳಗಳು ಕೊಳ್ಳಗಳು ತುಂಬಿರೋದ್ರಿಂದ ಇಲ್ಲಿಯ ಇಂದ್ರಮ್ಮನ ಕೆರೆ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಪ್ರವಾಸಿಗರನ್ನ ಕೈಬಿಸಿ ಕರೀತದೆ ಅಂತಲೇ ಹೇಳ್ಬೋದು. ಧಾರವಾಡದಿಂದ ಮಂಜುನಾಥ್ ನ್ಯೂಸ್. ನಿರಂತರ ಮಳೆಯಿಂದ ಕಾರಂಜಾ ಡ್ಯಾಂಗೆ ಜೀವ ಕಳೆ ಬಂದಿದೆ. ಅವಧಿಗೂ ಮುನ್ನವೇ ಭರ್ತಿಯಾಗಿದೆ ಕಾರಂಜಾ ಡ್ಯಾಂ. ತೆಲಂಗಾಣದ ಕೊತ್ತೂರು ಡ್ಯಾಂನಿಂದ ಅಧಿಕ ನೀರು ರಿಲೀಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈಗ ನಿರಂತರ ಮಳೆಯಿಂದಾಗಿ ಜೊತೆಗೆ ಕಾರಂಜಾ ಡ್ಯಾಂಗೆ ಜೀವ ಕಳೆ ಬಂದಿದೆ. ಅವಧಿಗೂ ಮುನ್ನವೇ ಭರ್ತಿಯಾಗಿದೆ ಕಾರಂಜಾ ಡ್ಯಾಂ. ಬೀದರ್ ಜೀವನಾಡಿ ಕಾರಂಜಾ ಡ್ಯಾಂಗೆ ಈಗ ಜೀವ ಕಳೆ ಬಂದಿದೆ. ಮಾಂಜ್ರಾ ನದಿಗೆ 6000 ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ. ಡ್ಯಾಂ ಭರ್ತಿ ಹಿನ್ನೆಲೆ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದುರ್ಗಪ್ಪ ಹೊಸಮನಿ ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ನೆರೆಯ ತೆಲಂಗಾಣ ರಾಜ್ಯದಲ್ಲೂ ಕೂಡ ವ್ಯಾಪಕ ಮಳೆ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಕೊತ್ತೂರು ಬ್ಯಾರೇಜ್ ಭರ್ತಿಯಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೊತ್ತೂರು ಬ್ಯಾರೇಜ್ನಿಂದ 3000 ಕ್ಯೂಸೆಕ್ಸ್ ನೀರನ್ನ ಈಗಾಗಲೇ ಕಾರಂಜಾ ಜಲಾಶಯಕ್ಕೆ ಹರಿಬಿಟ್ಟಿರೋ ಹಿನ್ನೆಲೆಯಲ್ಲಿ ಈಗಾಗಲೇ ಅವಧಿಗೂ ಮುನ್ನವೇ ಕಾರಂಜಾ ಜಲಾಶಯ ಭರ್ತಿಯಾಗಿರ್ತಕ್ಕಂಥದ್ದು. ಸದ್ಯ ನಾನು ಕಾರಂಜಾ ಜಲಾಶಯದ ಒಡಲಿನಲ್ಲೇ ಇದ್ದೀನಿ. ಈಗಾಗಲೇ ಕಾರಂಜಾ ಜಲಾಶಯ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಕಾರಂಜಾ ಜಲಾಶಯದ ಅಧಿಕಾರಿಗಳು ಏನು ಮಾಂಜ್ರಾ ನದಿಗೆ ನೀರು ಹರಿಬಿಟ್ಟಿರ್ತಕ್ಕಂಥದ್ದು. ಏನು 7.6 ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರತಕ್ಕಂಥ ಕಾರಂಜಾ ಜಲಾಶಯ 6 ಕ್ರಸ್ಟ್ ಗೇಟ್ ಗಳನ್ನ ಹೊಂದಿರತಕ್ಕಂಥದ್ದು. ಈಗಾಗಲೇ ಏನು 7.5 TMC ನೀರು ಸಂಗ್ರಹ ಆಗಿರೋ ಹಿನ್ನೆಲೆಯಲ್ಲಿ 6000 ಕ್ಯೂಸೆಕ್ಸ್ ನೀರನ್ನ ಈಗ ಮಾಂಜ್ರಾ ನದಿಗೆ ಹರಿಬಿಟ್ಟಿರ್ತಕ್ಕಂಥದ್ದು. ಕೊತ್ತೂರು ಬ್ಯಾರೇಜ್ ನಿಂದ 3000 ಕ್ಯೂಸೆಕ್ಸ್ ನೀರು ಮತ್ತೆ ಹುಮನಾಬಾದ್ ಚಿಟಗುಪ್ಪ ಮಣ್ಣಾಕೇಳಿ ಭಾಗದಲ್ಲಿ ಆಗಿರ್ತಕ್ಕಂಥ ಮಳೆ ನೀರು ಹಳ್ಳ ಕೊಳ್ಳಗಳು ತುಂಬಿ ಏನು ಕಾರಂಜಾ ಒಡಲು ಸೇರ್ತಾ ಇರ್ತಕ್ಕಂಥದ್ದು 2000 ಸೇರಿ ಒಟ್ಟು 5000 ಕ್ಯೂಸೆಕ್ಸ್ ನೀರು ಇನ್ಫ್ಲೋ ಇದ್ರೆ ಔಟ್ಫ್ಲೋ 6000 ಕ್ಯೂಸೆಕ್ಸ್ ನೀರು ಇರ್ತಕ್ಕಂಥದ್ದು. ಸದ್ಯ ಮಾಂಜ್ರಾ ನದಿಗೆ ನೀರು ಹರಿಬಿಟ್ಟಿರೋ ಹಿನ್ನೆಲೆಯಲ್ಲಿ ಏನು ಮಾಂಜ್ರಾ ನದಿಯ ಅಕ್ಕಪಕ್ಕ ಬರ್ತಕ್ಕಂಥ ಗ್ರಾಮಗಳು ಏನಿದೆ ಆ ಒಂದು ಗ್ರಾಮಗಳಿಗೆ ಈಗಾಗಲೇ
ಕಾರಂಜಿ ಅಧಿಕಾರಿಗಳು ಮುನ್ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಯಾರು ಕೂಡ ನದಿಯ ಅಕ್ಕಪಕ್ಕ ಹೋಗದಂತೆ ಈಗಾಗಲೇ ಜಾಗೃತಿ ವಹಿಸುವಂತೆ ಡಂಗುರಗಳನ್ನು ಕೂಡ ಸಾರಿರತಕ್ಕಂಥದ್ದು. ಕಾರಂಜ ಜಲಾಶಯ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಕಾರಂಜ ಜಲಾಶಯ ನಳೆ ನಡೆಸಿದೆ ಅಂತಾನೆ ಹೇಳ್ಬೋದು. ಮಾಂಜ್ರಾ ನದಿಗೆ ನೀರು ಬಿಟ್ಟಿರೋ ಹಿನ್ನೆಲೆಯಲ್ಲಿ ಒಂದ್ ರೀತಿ ಜಲಾಶಯಕ್ಕೆ ಜೀವ ಕಳೆ ಬಂದಿರತಕ್ಕಂಥದ್ದು. ಹಾಲ್ನೊರೆಯಂತೆ ಏನು ಮಾಂಜ್ರಾ ನದಿಯನ್ನ ಈಗ ಕಾರಂಜ ಒಡಲಿನಿಂದ ಹರಿ ಬಿಡ್ತಾ ಇರ್ತಕ್ಕಂಥದ್ದು. ಕಲಬುರಗಿ ಮತ್ತು ಬೀದರ್ ಹೆದ್ದಾರಿ ಇದೆ. ಆ ಒಂದು ಹೆದ್ದಾರಿಯಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಜನರು ಕೂಡ ಈ ಒಂದು ಕಾರಂಜ ಡ್ಯಾಮ್ ನಿಂದ ಬಿಟ್ಟಿರ್ತಕ್ಕಂಥ ನೀರಿನ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ನವೆಂಬರ್ ಕೊನೆ ಮತ್ತು ಅಕ್ಟೋಬರ್ ಮೊದಲ ವಾರದಲ್ಲಿ ಈ ಒಂದು ಡ್ಯಾಮ್ ಭರ್ತಿ ಆಗ್ತಾ ಇತ್ತು. ಆದ್ರೆ ಈಗ ಆಗಸ್ಟ್ ಮಧ್ಯಭಾಗ ಅಂದ್ರೆ ಆಗಸ್ಟ್ ಈ ಒಂದು ಡ್ಯಾಮ್ ಭರ್ತಿ ಆಗಿರೋ ಹಿನ್ನೆಲೆಯಲ್ಲಿ ಈಗ ಮಾಂಜ್ರಾ ನದಿಗೆ 6,000 ಕ್ಯೂಸೆಕ್ಸ್ ನೀರನ್ನ ಹೊರಗಡೆ ಬೀಳ್ತಾ ಇರತಕ್ಕಂಥದ್ದು. ಏನು ಸದ್ಯ ಕಾರಂಜ ಜಲಾಶಯ ಭರ್ತಿಯಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ಬೀದರ್ ಜಿಲ್ಲೆಯ ಜನರಿಗೂ ಕೂಡ ನಿಟ್ಟು ಉಸಿರು ಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಅವಧಿಗೂ ಮುನ್ನವೇ ಭರ್ತಿಯಾಗಿರೋದ್ರಿಂದ ಕುಡಿಯೋ ನೀರಿಗೆ ಇದೇ ಡ್ಯಾಮಿನ ನೀರನ್ನ ಆಶ್ರಯಿಸಿದ್ರಿಂದ ಇವತ್ತು ಬೀದರ್ ಜಿಲ್ಲೆಯ ಜನರಿಗೂ ಸಂತಸ ಮೂಡಿದೆ ಅಂತಾನೆ ಹೇಳ್ಬೋದು. ದುರ್ಗಪ್ಪ ಹೊಸಮನಿ, ನ್ಯೂಸ್ 18 ಬೀದರ್. ಬೆಳಗಾವಿಯಲ್ಲಿ ವರುಣಾರ್ಭಟಕ್ಕೆ ಘಟಪ್ರಭಾ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಹಿಡಕಲ್ ಜಲಾಶಯದಿಂದ ನೀರು ರಿಲೀಸ್ ಆಗಿದೆ. ಗೋಕಾಕ್ನ 4-5 ಬಡಾವಣೆಗಳಿಗೆ ನೀರು ನುಗ್ಗಿದೆ. ಗೋಕಾಕ್ ನಗರದ ಉಪ್ಪಾರಗಲ್ಲಿ, ಕುಂಬಾರಗಲ್ಲಿ, ಮಟನ್ ಮಾರ್ಕೆಟ್, ದನದ ಪೇಟೆಗೆ ನೀರು ನುಗ್ಗಿದೆ. ಮನೆಗಳಿಗೆ ನುಗ್ಗಿದ ಪರಿಣಾಮ ಜನರು ಅತಂತ್ರರಾಗ್ಬಿಟ್ಟಿದ್ದಾರೆ. ಮಾರ್ಕಂಡೇಯ, ಬಳ್ಳಾರಿ ನಾಲಾ ಹಾಗೂ ಹಿರಣ್ಯಕೇಶಿ ಸೇರ್ಕೊಂಡು ಪ್ರವಾಹ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಗೋಕಾಕ್ ನಗರದ 4 ಬಡಾವಣೆಗಳು ಈಗ ಜಲಾವೃತ ಆಗಿದೆ. ಲೋಳಸೂರು ಸೇತುವೆ ಕೂಡ ಮುಳುಗಡೆ ಆಗಿದೆ. ಇನ್ನು ಬೆಳಗಾವಿ ಭಾರಿ ಮಳೆಗೆ ಘಟಪ್ರಭಾ ಅಬ್ಬರಿಸ್ತಾ ಇದೆ. ಈ ಕುರಿತು ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ಸ್ಥಳದಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗ್ತಿದ್ರಿಂದ ಗೋಕಾಕ್ ನಗರದ ಹಲವು ಬಡಾವಣೆಗಳು ಈಗ ಜಲಾವೃತಗೊಂಡಿರ್ತಕ್ಕಂಥದ್ದು. ನಾನೀಗ ಗೋಕಾಕ್ ನಗರದ ಕುಂಬಾರ ಓಣಿಯಲ್ಲಿದ್ದೇನೆ. ನೋಡ್ಬೋದು, ಈ ಓಣಿಯ ಮನೆಗಳಿಗೆ ನೀರು ನುಗ್ಗಿರ್ತಕ್ಕಂಥದ್ದು. ಈ ನೀರನ್ನ ಕ್ಲೀನ್ ಮಾಡಕ್ಕೆ ಇಲ್ಲಿನ ಸಿಬ್ಬಂದಿ ಹರಸಾಹಸವನ್ನ ಮನೆಯವರು ಪಡ್ತಾ ಇದ್ದಾರೆ. ಯಾಕಂದ್ರೆ ಈಗಾಗಲೇ 10ಕ್ಕೂ ಹೆಚ್ಚು ಈ ಒಂದು ಲೈನ್ ನ ಮನೆಗಳು ಜಲಾವೃತಗೊಂಡಿವೆ. ಇವರೆಲ್ಲರನ್ನು ಕೂಡ ಏನು ಸದ್ಯ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಅನ್ನ ಮಾಡಲಾಗಿದೆ. ನೋಡ್ಬೋದು, ಇದು ಕುಂಬಾರಗಲ್ಲಿಯ ದೃಶ್ಯ. ಯಾವ ರೀತಿ ನೀರು ಆವರಿಸಿದ್ರಿಂದ ಮನೆಯಲ್ಲಿರ್ತಕ್ಕಂಥ ಏನು ರಸ್ತೆಯಲ್ಲಿ ಇದ್ದಂತಹ ಎಲ್ಲ ಏನು ತ್ಯಾಜ್ಯ ವಸ್ತುಗಳು ಮನೆಯನ್ನ ಸೇರ್ತಾ ಇದೆ. ಹೀಗಾಗಿ ಕುಟುಂಬಸ್ಥರು ಈಗ ಅದನ್ನೆಲ್ಲವನ್ನು ತೆರವುಗೊಳಿಸ್ತಾ ಇದ್ದಾರೆ ಮತ್ತು ಕೆಲವರು ಮನೆಯನ್ನ ಖಾಲಿ ಮಾಡಿಕೊಂಡು ತಮ್ಮ ವಾಹನಗಳನ್ನ ಜೊತೆಗೆ ತಂದು ಮನೆಯನ್ನ ಖಾಲಿ ಮಾಡಿಕೊಂಡು ತೆರವು ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ನೋಡ್ಬೋದು, ಇಲ್ಲಿ ಸಾಕಷ್ಟು ಅಂಗಡಿಗಳಿವೆ. ಈ ಅಂಗಡಿಗಳೆಲ್ಲವೂ ಕೂಡ ಈಗ ಜಲಾವೃತಗೊಂಡಿರ್ತಕ್ಕಂಥದ್ದು. ಇಲ್ಲಿ ಗುಜರಿ ಗ್ಯಾರೇಜ್ಗಳು ಮತ್ತು ಇತರ ಸಣ್ಣ ಪುಟ್ಟ ಅಂಗಡಿಗಳಿವೆ. ಅವರೆಲ್ಲ ಅಂಗಡಿಗಳು ನೀರಿನಲ್ಲಿ ಸದ್ಯ ಜಲಾವೃತಗೊಂಡಿರ್ತಕ್ಕಂಥದ್ದು. ಒಂದು ಇಂಡಿಕಾ ಕಾರ್ ಕೂಡ ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿ ಹೋಗಿದೆ. ಏನು ಘಟಪ್ರಭಾ ಜಲಾಶಯದಿಂದ 30-35 ಸಾವಿರ, ಹಾಗೇನೆ ಮಾರ್ಕಂಡೇಯ, ಹಿರಣ್ಯಕೇಶಿ, ಬಳ್ಳಾರಿ ನಾಲಾ ಎಲ್ಲಾ ನೀರು ಸೇರಿ ಸುಮಾರು 50,000ಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ಈಗ ಲೋಳಸೂರು ಬ್ರಿಡ್ಜ್ ಬಳಿ ಹರಿತಾ ಇದೆ. ಹೀಗಾಗಿ ಈ ಒಂದು ಗೋಕಾಕ್ ನಗರದ ದನಗಳ ಪೇಟೆ, ಹಳೆ ಮಟನ್ ಮಾರ್ಕೆಟ್ ಸೇರಿದಂತೆ ಹಲವು ಬಡಾವಣೆಗಳು ಜಲಾವೃತಗೊಂಡಿರ್ತಕ್ಕಂಥದ್ದು. 200ಕ್ಕೂ ಹೆಚ್ಚು ಮನೆಗಳ ಜನರನ್ನ ಈಗಾಗಲೇ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ನೋಡಬಹುದು, ಈ ಒಂದು ಭಾಗದಲ್ಲಿ ಈಗೇನೋ ಆತಂಕದಿಂದನೇ ಜನ ಇದ್ದಾರೆ. ಕೆಲವೊಬ್ರು ಮನೆಯನ್ನ ಶಿಫ್ಟ್ ಮಾಡಕ್ಕೆ ಏನು ಟಮ್ ನಲ್ಲಿ ವಾಹನ ಏನು ತಮ್ಮ ಗೃಹೋಪಯೋಗಿ ವಸ್ತುಗಳನ್ನ ಇಟ್ಕೊಂಡು ರೆಡಿ ಆಗಿದ್ದಾರೆ. ಯಾವ ಕ್ಷಣಕ್ಕೆ ನೀರು ಏರಿಕೆ ಆಗುತ್ತೆ ಅವಾಗ ಮನೆಯನ್ನ ಬಿಟ್ಟು ತೆರವನ್ನ ಮಾಡಬೇಕು ಅಂತಕ್ಕಂಥದ್ದು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರತಿ ವರ್ಷ ಮಳೆಗಾಲ ಸಂದರ್ಭದಲ್ಲಿ ಗೋಕಾಕ್ನ 2-3 ಬಡಾವಣೆಗಳಿಗೆ ಇದೇ ರೀತಿ ಪ್ರವಾಹದ ಎಫೆಕ್ಟ್ ತಟ್ಟುತ್ತೆ. ಇದಕ್ಕೆ ಶಾಶ್ವತವಾದ ಪರಿಹಾರ ಕಲ್ಪಿಸಬೇಕು ಅಂತಕ್ಕಂಥದ್ದು ಇಲ್ಲಿನ ಜನರ ಆಗ್ರಹವಾಗಿದೆ. ನೋಡ್ಬೋದು, ಈ ಒಂದು ಭಾಗದಲ್ಲಿ ಸಾಕಷ್ಟು ನೀರು ಸದ್ಯ ಆವರಿಸಿರ್ತಕ್ಕಂಥದ್ದು. ಒಂದು ವೇಳೆ ಇನ್ನೂ 2-3 ದಿನಗಳ ಕಾಲ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಇದೇ ರೀತಿ ಮುಂದುವರೆದ್ರೆ ಗೋಕಾಕ್ ನಗರದ ಹಲವು ಬಡಾವಣೆಗಳು ಇದೇ ರೀತಿ ಜಲಾವೃತವಾಗಲಿವೆ. ಒಟ್ಟಾರೆ ಏನು ಅಂತಂದ್ರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕ ಮಳೆ ಮತ್ತು ಘಟಪ್ರಭಾ, ಹಿರಣ್ಯಕೇಶಿ, ಮಾರ್ಕಂಡೇಯ, ಬಳ್ಳಾರಿ ನಾಲಾ ನೀರಿನ ಹರಿವು ಹೆಚ್ಚಾಗಿದ್ದರಿಂದ ಗೋಕಾಕ್ ನಗರದ 3 ಬಡಾವಣೆಗಳಿಗೆ ಸದ್ಯ ಪ್ರವಾಹದ ಭೀತಿ ಏನು ತಟ್ಟಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ 2 ಕಾಳಜಿ ಕೇಂದ್ರಗಳು, ಪ್ರಮುಖವಾಗಿ ಗೋಕಾಕ್ ಮತ್ತು ನಿಪ್ಪಾಣಿಯಲ್ಲಿ ಸದ್ಯ ಕಾಳಜಿ ಕೇಂದ್ರವನ್ನ ಆರಂಭಿಸಲಾಗಿದೆ. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.